ಆರ್ಯವೈಶ್ಯ ಸಮಾಜದ ಉದ್ದೇಶಿ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ನಿರ್ಮಾಣ. ಗಂಗಾವತಿ ಆರ್ಯವೈಶ್ಯ ಸಮಾಜದ ಸರ್ವ ಸದಸ್ಯರ ಸಭೆಗೆ ಮುಂಚೆ ಕರೆದ ಸುದ್ದಿಗೋಷ್ಠಿ. ಗಂಗಾವತಿ ಇಲ್ಲಿನ ನಗರಸಭೆ ವ್ಯಾಪ್ತಿಯ ಎಂಎನ್ಎಂ ಪ್ರೌಢಶಾಲೆ ಹೋಗುವ ಮಾರ್ಗ ಬಲಭಾಗದಲ್ಲಿ ಉದ್ದೇಶಿತ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ನಿರ್ಮಾಣವನ್ನು ತಮ್ಮ ನೇತೃತ್ವದಲ್ಲಿ ನಿರ್ಮಿಸಲಾಗುತ್ತದೆ ಎಂದು ಶ್ರೀ ಕನ್ನಿಕಾ ಪರಮೇಶ್ವರಿ ಸೇವಾ ಸಮಿತಿಯ ಅಧ್ಯಕ್ಷ ಹಾಗೂ ಮುಖಂಡರುಗಳಾದ ತೂಳ ಸಪ್ಪ ಶೆಟ್ಟಿ, ನಾಗೇಶ್ ಜನಾದ್ರಿ, ಬಲಕುಂದಿ ಪಂಪಣ್ಣ, ಸುಬ್ರಹ್ಮಣ್ಯ, ರಾಮಪ್ರಸಾದ್ ಸಾಯಿ, ಜಗದೀಶ್ ರಟ್ಟಿಹಳ್ಳಿ, ಪದ್ಮನಾಮರವರು ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಮಾಧ್ಯಮದೊಂದಿಗೆ ಅವರು ಸೋಮವಾರದಂದು ದರೋಜಿ ಶ್ರೀರಂಗ ಶೆಟ್ಟಿ ಅವರ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸುವುದರ ಮೂಲಕ ಮಾತನಾಡಿ, ಕಳೆದ 16 ವರ್ಷಗಳಿಂದ ತಾವು ಅಧ್ಯಕ್ಷರಾಗಿ ಮಾಜಿ ಸಚಿವ ಮಲ್ಲಿಕಾರ್ಜುನ್ ನಾಗಪ್ಪ ಅವರಿಂದ ಭೂಮಿಯನ್ನು ಖರೀದಿಸಿ ಸ್ವಚ್ಛಗೊಳಿಸುವುದರ ಮೂಲಕ 2 ಬಾರಿ ಪೂಜೆಯನ್ನು ಸಹ ತಾವು ನಡೆಸಿದ್ದು, ಈಗ ತಮ್ಮ ನೇತೃತ್ವದಲ್ಲಿ ಹಾಗೂ ಪ್ರಸ್ತುತ ಈಗಿರುವ ಸ್ವಯಂಘೋಷಿತ ಅಧ್ಯಕ್ಷರ ಹಾಗೂ ಇತರೆ ಪದಾಧಿಕಾರಿಗಳನ್ನು ವಿಶ್ವಾಸಕ್ಕೆ ಪಡೆದುಕೊಂಡು ಆರ್ಯವೈಶ್ಯ ಸಮಾಜದ ಹಿತದೃಷ್ಟಿಯಿಂದ ಕುಲದೇವತೆ ದೇವಸ್ಥಾನದ ನಿರ್ಮಾಣಕ್ಕೆ ತಾವು ಬದ್ಧರಾಗಿರುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಹಲವು ಪತ್ರಕರ್ತರು ತಮ್ಮ ಅಧ್ಯಕ್ಷರ ಹಿಂದಿನ ಅಧಿಕಾರದ ಅವಧಿಯಲ್ಲಿ ಲೆಕ್ಕಪತ್ರ, ಹಣಕಾಸಿನ ವ್ಯವಹಾರಗಳನ್ನು ವ್ಯಕ್ತಗತಿವಾಗಿ ನಡೆಸಲಾಗುತ್ತಿದೆಯೋ ಅಥವಾ ಚೆಕ್ಕು ಬ್ಯಾಂಕಿಂಗ್ ವ್ಯವಸ್ಥೆಯ ಮೂಲಕ ನಡೆಸಲಾಗುತ್ತಿದೆ ಎಂಬ ಪ್ರಶ್ನೆಗೆ ಅತ್ಯಂತ ಪಾರದರ್ಶಕದಿಂದ ಹಣಕಾಸಿನ ವ್ಯವಹಾರ ನಡೆಸಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ಇಲ್ಲಿ ಮುಖ್ಯವಾಗಿ ಇದೇ ದಿನಾಂಕ 5 ಫೆಬ್ರುವರಿ ಆರ್ಯವೈಶ್ಯ ಸಮಾಜದ ಸರ್ವ ಸದಸ್ಯರ ಸಭೆಯನ್ನು ನಡೆಸುತ್ತಿದ್ದ ಸಂದರ್ಭದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿ ಮುಂದೆ ಯಾವ ಹಂತ ತಲುಪುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಈ ಸಂದರ್ಭದಲ್ಲಿ ಮಹಿಳೆಯರಾದ ಲಕ್ಷ್ಮೀ, ನಾಗೇಶ್ ಜನಾದ್ರಿ, ರಮಾ ದರೋಜಿ, ಲತಾ ಜನಾರ್ದನ್, ಮಹಾಲಕ್ಷ್ಮಿ ತ್ರಿವೇಣಿ, ನೀಲಾ ಜರೋಜಿ, ಶೈಲಜಾ ಉಪಸ್ಥಿತರಿದ್ದರು. ಭೂಮಿ ನಾವು ತಗೊಂಡಿದ್ದು ಸಮಾಜಕ್ಕೆ ಕನ್ನಿಕಾ ಪರಮೇಶ್ವರಿ ಸೇವಾ ಟ್ರಸ್ಟ್ ಹೆಸರಲ್ಲಿ 3 ಎಕರೆ 7 ಗುಂಟೆ. ಅವ್ರು ಹೇಳ್ತಡಿಯಲ್ಲ ಬಹುದಿನದ ನಿರೀಕ್ಷೆಯಂತೆ ದೇವಸ್ಥಾನ ಕಟ್ಟಲು ಭವ್ಯವಾದ ಜಾಗವನ್ನು ಖರೀದಿ ಮಾಡಿರ್ತೇವೆ. ಬಹು ಬೆಲೆ ಬಾಳುವ ಈ ಟೈಮ್ನಲ್ಲಿ ಜಾಗ ಅದು ನಾವು ತಗೊಂಡೋಗು ಬೆಲೆ ಬಾಳೋದು, ಇವಾಗ ಕೂಡ ಭವ್ಯವಾಗಿ ಬಹಳ ಜಲ್ ಬಾಳ ಬಾ ರಾಮಂಜನೆ. ಈಗ ಬಹುದಿನದ ನಿರೀಕ್ಷೆಯಂತೆ ಜಾಗವನ್ನು ಖರೀದಿ ಮಾಡಿವಿ. ಇದಕ್ಕೆ ಹಣ ಕೂಡ ಕ್ರೋಢೀಕರಣ ಮಾಡಿದ್ದೀವಿ. ಸಮಾಜದ ಎಲ್ಲರಿಂದ ಜಾಗ ತಗೊಂಡಿದ್ದೀವಿ. ಭವ್ಯವಾಗಿ ಗುಡಿ ಕಟ್ಟುವ ಒಂದೇ ಉದ್ದೇಶದಿಂದ ಇಷ್ಟು ದಿವಸ ಜಾಗೆಯನ್ನು ತಗೊಂಡದ್ದೊಂದು ರಿಜಿಸ್ಟರ್ ಆಯ್ತು, ಎಲ್ಲ ಆಯಿತು. ಬೌಂಡ್ರಿ ಅವ್ರು ಫಿಕ್ಸ್ ಮಾಡಿಸ್ಬೇಕಾಯ್ತು. ಯಾರು ಕೊಟ್ಟಿದ್ದಾರೆ ದಣಿಯವರು, ಮಲ್ಲಿಕಾರ್ಜುನ ನಾಗಪ್ಪ ಅವರು ಕೊಟ್ಟಾರು. ಬೌಂಡ್ರಿ ಫಿಕ್ಸ್ ಮಾಡಿಸ್ಬೇಕಾಯ್ತು. ಅದು ಬೌಂಡ್ರಿನೂ ಫಿಕ್ಸ್ ಮಾಡಿದ್ವಿ. ಅಕ್ಕಪಕ್ಕದಲ್ಲಿ ಯಾವುದೇ ವಿವಾದಗಳು ಇರಲಾರ್ದಂಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ವಿ. ನೆಕ್ಸ್ಟ್ ಬೌಂಡ್ರಿ ಫಿಕ್ಸ್ ಮಾಡಿದ್ಮೇಲೆ ಎಲ್ಲ ಪಿಲ್ಲರ್ಗಳು ಹಾಕಿದ್ವಿ. ಎಲ್ಲ ಬೌಂಡ್ರಿ ಹಾಕಿ ಬೋರ್ ಪಾಯಿಂಟ್ ಕೂಡ ತೋರಿಸಿ ಇನ್ನು ದೇವಸ್ಥಾನ ಸ್ಟಾರ್ಟ್ ಮಾಡಬೇಕು ಅಂದರೆ ಒಂದು ಗಟ್ಟಿಯಾದ ಇದಿರಬೇಕು, ಮುಹೂರ್ತ ಇರಬೇಕು. ಈಗ ಬರೀ ಗತ ಆಗಿತ್ತ ಪಕ್ಷಮಾಸ ಇವೆಲ್ಲ ಬಂದ ಸಲುವಾಗಿ ಅದನ್ನು ನಾವು ಮುಂದೂಡ್ತಾ ಬಂದ್ವಿ. ಪ್ಲ್ಯಾನ್ ಗೀನ್ ಎಲ್ಲ ರೆಡಿ ಆಗಿದೆ. ಶೀಘ್ರವಾಗಿ ಎಲ್ಲ ಸಮಾಜದ ಬಾಂಧವರ ಮನೆಗೆ ಪ್ಲ್ಯಾನ್ಗಳನ್ನು ಕಳಿಸ್ತೀವಿ, ಎಸ್ಟಿಮೇಟೆಡ್ ಕಾಸ್ಟ್ ಕಳಿಸ್ತೀವಿ, ಎಲ್ಲವನ್ನೂ ಕಳಿಸ್ತೀವಿ. ಇದಕ್ಕೆ ಹಣ ಕೂಡ ಮೊದಲು ಎಲ್ಲ ಸಮಾಜದಿಂದ ಕ್ರೋಢೀಕರಣ ಮಾಡಿದ್ದೀವಿ. ಅಂದಾಜು ಎಷ್ಟು ಅಮೌಂಟ್ ಏನು ಕ್ರೋಢೀಕರಣ ಮಾಡಿದ್ದ? ಎಸ್ಟಿಮೇಟ್ ಹಾಕ್ಸಿಲ್ಲ. ಎಸ್ಟಿಮೇಟ್ ಹಾಕ್ಸ್ತೀವಿ. 1 ಕೋಟಿ ಗಟ್ಟಲೆ ಇರ್ಬೋದು ಅನ್ಸಲ್ಲ. ಎಷ್ಟು ಕೋಟಿ ಎಂಬುದು ಅದು ಎಸ್ಟಿಮೇಟ್ ಹಾಕ್ಸಿದ ಮೇಲೆ ಗೊತ್ತಾಗ್ತದೆ. ಈ ಸಮಾಜದ ಹಣ ದೇವಸ್ಥಾನ ಕ್ರೋಢೀಕರಣ ಮಾಡಿಲ್ಲ, ಎಷ್ಟು ಶೇಖರಣೆ ಆಗಿರ್ಬೋದು ಅಂದಾಜು? ಒಂದು ಈಗಿರೋ ಬ್ಯಾಂಕ್ನಾಗ ಒಂದು 16-18 ಲಕ್ಷ ರೂಪಾಯಿ ಇರ್ಬೋದು. ಇದೇನಾಗಿದೆ ಅಂದ್ರೆ ನಾವು ಚಲೋ ಮುಹೂರ್ತ, ಚಲೋ ಸ್ಥಪತಿಗಳು, ಚಲೋ ಇಂಜಿನಿಯರ್, ಚಲೋ ಮುಹೂರ್ತ ಫಸ್ಟ್. ಇದ್ರ ಸಲುವಾಗಿ ನಮ್ಮ ಟೈಮಿಗೆ ಆಗ್ತಾ ಇತ್ತು. ಅಷ್ಟರೊಳಗೆ ನಾವು ಕಟ್ಟಬೇಕಾದಂಥದ್ದನ್ನು ನಿಮಗೆಲ್ಲರಿಗೂ ತಿಳಿಸಿ ಹೇಳೋಣ, ಸ್ಟಾರ್ಟ್ ಮಾಡೋಣ. ಪೂಜೆಗೆ ಒಂದು ಚಲೋ ಮುಹೂರ್ತ ನೋಡೋಣ. ಎಸ್ಟಿಮೇಟೆಡ್ ಕಾಸ್ಟ್ ಇರ್ಬೋದು, ಒಂದು ಭವ್ಯವಾದ ಹೆಂಗೈತೆ ಎಂಬುದು ಒಂದು ಪಿಕ್ಚರ್ ಹಾಕೋದಿರ್ಬೋದು, ತಿರುಡಿ ಇರ್ಬೋದು, ಎಲ್ಲವನ್ನು ವ್ಯವಸ್ಥೆ ಮಾಡಕತ್ತೀವಿ. ಶೀಘ್ರವಾಗಿ ನಾವು ದೇವಸ್ಥಾನ ಕಟ್ಟೋದನ್ನು ನಮ್ಮ ಇಡೀ ಸಮಾಜಕ್ಕೆ ಹಾಗೂ ತಮ್ಮೆಲ್ಲರಿಗೂ ತಿಳಿಸೋಕ್ಕೆ ಭಾಳ ಖುಷಿ ಅನ್ನಿಸ್ತದೆ. ಇದು ಶೀಘ್ರವಾಗಿ, ಅತಿ ಶೀಘ್ರವಾಗಿ ಒಳ್ಳೆ ಮುಹೂರ್ತ ನೋಡಿ ಸ್ಟಾರ್ಟ್ ಮಾಡೋಂಥ ಒಂದು ವ್ಯವಸ್ಥೆಗದ್ವಿ. ಸ್ಥಪತಿಗಳು ಕೂಡ ಬರ್ತಾರೆ, ಇಂಜಿನಿಯರು ಬರ್ತಾರೆ. 1-2-3 ಸೀಟಿಂಗ್ ಆದಮೇಲೆ ಒಳ್ಳೆ ಮುಹೂರ್ತದೊಳಗೆ ಇದು ಸ್ಟಾರ್ಟ್ ಆಗ್ತದೆ. ಇದಕ್ಕೆಲ್ಲ ಕ್ಷೇತ್ರ ದೈವ ಸತ್ಯನಾರಾಯಣ ಸ್ವಾಮಿ, ಊರು ಗ್ರಾಮ ದೇವತೆ ದುರ್ಗಮ್ಮ ತಾಯಿ, ನಗರೇಶ್ವರ, ಕನ್ನಿಕಾ ಪರಮೇಶ್ವರಿ ಇವರೆಲ್ಲರ ಆಶೀರ್ವಾದದಿಂದ ಇದು ನಿರ್ವಿಘ್ನವಾಗಿ ನಡೀಲಿ ಅಂತೇಳಿ ನಾವು ತಮ್ಮನ್ನೆಲ್ಲ ಕರೆದು ಕೇಳ್ತಾ ಇದ್ವಿ. ನಮ್ಮ ಸಮಾಜಕ್ಕೆ ನಿಮ್ಮೆಲ್ಲ ಸುದ್ದಿ ಮುಟ್ಬೇಕು. ಇಡೀ ಸಮಾಜಕ್ಕೆ, ಇಡೀ ಊರಿಗೆ ಭವ್ಯವಾಗಿ ಕಟ್ತಾ ಇದ್ವಿ. ಮತ್ತು ಇಂಥ ಎಲ್ಲ ದೇವಸ್ಥಾನಗಳು ಬರ್ತಾ ಇದ್ದಾವೆ ಎಂಬುದು ಗೊತ್ತಾಗಲಿ ಅಂತೇಳಿ ಸಮಾಜದಿಂದ ಇವತ್ತು ನಿಮ್ಮ ಪ್ರೆಸ್ ಮೀಟ್ ಕರೆದಿದ್ದೀವಿ. ಇಷ್ಟ ಆಯ್ತಾ?
ಅವ್ರಿಗೆ ನಮ್ಗೆ ಎಲ್ಲ ರೀತಿಯಿಂದ ಸಹಕಾರ ಮಾಡಿದಂತಾರೆ. ಅವ್ರು ಹೋಗಿ ಏನೋ ಮಾಡ್ಯಾರ ಅಂತ ಹೇಳಿದ್ರೆ ಅವ್ರು ಮಾಡಿದ್ದು ವ್ಯಾಲಿಡ್ ಆಗಿಲ್ಲ. ಸ್ವಯಂ ಘೋಷಿತ ಇರ್ಬೋದು, ಏನೇನೋ ಹೇಳಿಕೆ ಬಿಡೋದು ಅವ್ರುವೇ. ಇಂದು ನಿಮ್ಗೆಲ್ಲ ಗೊತ್ತಿರ್ತಾವೆ, ನಾವೇನು ಜಾಸ್ತಿ ಯಾವ್ದ್ರ ಬಗ್ಗೆ ಕುಲಂಕುಷವಾಗಿ ಮಾತಾಡೋದಿಲ್ಲ. ಸಮಾಜದ ಒಕ್ಕಟ್ಟು ಬೇಕಾದಕ್ಕೆ ಏನ್ ಮಾಡ್ಬೇಕು ಅಷ್ಟೆಲ್ಲ ಮಾತುಗಳನ್ನ ನಾವು ಆಡ್ಬೋದು. ಅದಕ್ಕಿಂತ ಹೆಚ್ಚಿನ ವ್ಯಾಪ್ತಿ ನಮ್ಗಿಲ್ಲ. ಟ್ರಸ್ಟ್ ಸಮಾಜಕ್ಕೆ ಸಂಬಂಧಿಸಿದ್ದೆ, ಸಮಾಜದ್ದೇ. ಅವ್ರು ಕಟ್ಟಿರೋದು ಎಲ್ಲಿ ಕಟ್ಟಂತಾರ ಗೊತ್ತಿಲ್ಲ. ನಾವೊಂದು ನೈಋತ್ಯ ಮೂಲಿ 1 ಎಕರೆದೊಳಗೆ ದೇವಸ್ಥಾನ ಕಟ್ಬೇಕಂತ ನಮ್ಗೆ ನಿಯೋಜಿತ ದೇವಸ್ಥಾನ ಕಟ್ಟಬೇಕು. ಅಲ್ಲೀಗ ಗೊಂದಲ ಆಗಬಾರ್ದು, ಅವ್ರದ್ದೊಂದು ನಿಮ್ದೊಂದು. ಇಲ್ಲ, ನೈಋತ್ಯ ಮೂಲಿಂದ ನೀವಂತೀರಿ 3 ಎಕರೆ 7 ಗುಂಟೆ ಅಂತ ಅವರು ಹೇಳಿದ್ರು. ಕರೆಕ್ಟ್ ಸರ್. ಈಗ ಟ್ರಸ್ಟ್ ಯಾರ ಹೆಸರಲ್ಲಿ ಐತೆ, ಏನೈತೆ, ಅದಕ್ಕೆ ಯಾರು ಟ್ರಸ್ಟ್ ಯಾರ ಹೆಸರು ಐತಿ? ಆರ್ಯವೈಶ್ಯ ಕನಿಕಾ ಪರಮೇಶ್ವರಿ ಸೇವಾ ಟ್ರಸ್ಟ್ ಇವರೆಲ್ಲರೂ ಡೈರೆಕ್ಟರ್ಸ್. ದೇಣಿಗೆನೂ ಕೊಟ್ಟಾರ. ಗೊಂದಲ ಆಗಬಾರ್ದಲ್ಲ ಸಮಾಜಕ್ಕೆ, ವ್ಯವಸ್ಥೆ ಗೊಂದಲ ಆಗಿ ಅವ್ರೊಂದ್ ಮಾಡ್ಯಾರ ನೀವೊಂದ್ ಮಾಡೋದು ಹಿಂಗೆಲ್ಲ. ನಾವು ಮಾಡಿರೋದು ಎಂದೂ ಗೊಂದಲಕ್ಕೆ ಹೋಗಿಲ್ಲ. ನಾವು ತಗೊಂಡು ಇಷ್ಟು ವರ್ಷ ಆದ್ರೂ ಕೂಡ ನಾವು ಅಕ್ಕಪಕ್ಕ ಸಣ್ಣ ಪುಟ್ಟ ಇದ್ದಿದ್ದು ಕಿರಿಕಿರಿಗಳು, ಎನ್ಕ್ರೋಚ್ಮೆಂಟ್ ಏನೇನು ಇದ್ದು ಅವನ್ನೆಲ್ಲವನ್ನು ಸಮಜಾಯಿಸಿಯಿಂದ ಬಗೆಹರಿಸಿ ಮಲ್ಲಿಕಾರ್ಜುನ ನಾಗಪ್ಪ ಅವ್ರನ್ನೇ ಕರೆಸಿ ಹೇಳಿ ಕೇಳಿ ಎಲ್ಲ ಮಾಡ್ಕೊಂಡು ನಮ್ಮ ಸಮಾಜದ ಬೌಂಡ್ರಿ ಅವ್ರು ಫಿಕ್ಸ್ ಮಾಡಿ ಕೊಟ್ಟ ಮೇಲೆ ನಾವೇ ಪಿಲ್ಲರ್ ಹಾಕ್ಸಿವಿ, ನಾವೇ ಕಟ್ಸಿವಿ. ಮಲ್ಲಿಕಾರ್ಜುನ ನಾಗಪ್ಪ ಇದ್ರು ಪೂಜೆ ದಿನ ಅನ್ಸುತ್ತೆ ನನಗೆ. ಅವ್ರು ಮಾಡಿದ ಪೂಜೆ ದಿನ ಇದ್ರು ಅವ್ರು ಮಲ್ಲಿಕಾರ್ಜುನ ಮಾಡಿದೀವಿ ಇರ್ಬೋದು. ಈಗ ಏನಾಗ್ದು ಗೊತ್ತಾ, ಮುಹೂರ್ತಗಳು ಬಲವಾದ ಮುಹೂರ್ತ ಬೇಕು ಅಂತ ನಾವು ಬಿಟ್ಟಾಗ ನೀವು ಕಟ್ಟುವಲ್ರಿ ಅಂತ ಅವ್ರು ಏನೋ ಒಂದು ಮಾಡ್ತಾರಂದ್ರೆ ಅದಕ್ಕೆ ನಾವು ಹೋಗಿ ಹೇಳ್ಬೋದು, ದಣಿ ಹಿಂಗೆ ಹೋಗ್ಬಾಡ್ರಿ ನೀವು ಅಂತ. ಅದು ನಮ್ಮ ವ್ಯವಹಾರ ಅಲ್ಲ. ಸರ್ವ ಮುಹೂರ್ತದಾಗ ಸರಿಯಾಗಿ ಕಟ್ಟಬೇಕು, ಆಗಿದ ಕೆಲಸ ಸರಿಯಾಗಬೇಕು. ಒಂದು ಸಣ್ಣದು ಅವ್ರು ಮಾಡಿದ ಮುಹೂರ್ತ ಸರಿ ಇಲ್ವಾ? ಅವ್ರು ಮಾಡಿದ ಮುಹೂರ್ತ ಸರಿ ಇಲ್ವಾ? ಮುಹೂರ್ತ ಸರಿ ಇಲ್ಲ ಅನ್ನೋದಕ್ಕೆ ಒಂದು ಸಣ್ಣದಕ್ಕೆ ಒಂದು ತೊಟ್ಲ ಹೇಳೋದಕ್ಕೆ ಒಂದು ಇದು ಮಾಡೋದಕ್ಕೆ ಸಣ್ಣ ಪುಟ್ಟದಕ್ಕೆ ಊರೆಲ್ಲ ಅಡ್ಡಾಡಿ ಮುಹೂರ್ತನ ಹಾಕ್ತಲ್ಲಿ ಕೇಳ್ಕೊಂತೀವಿ. ಒಂದು ಭವ್ಯವಾದ ದೇವಸ್ಥಾನ ಕಟ್ಟಬೇಕು, ಇಷ್ಟು ದಿವಸ ನಿಂತದ ಅದು ಆಗಿಲ್ಲ ಅಂದಕ್ಕೆ ಮಾಡ್ಬೇಕಂದಾಗ ಎಂತ ಮುಹೂರ್ತ ಹುಡುಕ್ಬೇಕು ಅಂಬೋದು ಅವ್ರಿಗೆ ಗೊತ್ತಾಗಬೇಕು. ಅದನ್ನ ನಾವೇನೊಂದು ಕಮಿಟಿ ಏನು ಹೇಳಿದ್ರೆ ತಪ್ಪಾಗ್ತದೆ. ಅವ್ರು ಯಾವ ತರ ತುರೆ ಮಾಡಿದ್ರು, ಅವ್ರಿಗೆ ಏನು ಕೇಳಿದ್ರು, ಏನ್ ಮಾಡಿದ್ರು ಅದು ಅವರಿಗೆ ಕೇಳ್ಬೇಕು, ನಮ್ದಲ್ಲ. ನಾವು ಇದಕ್ಕಿಂತ ಮೊದಲು 3 ಸರಿ ಪೂಜೆ ಮಾಡಿ ಇದೇನಂದ್ರೆ ಮುಹೂರ್ತ ಸ್ಥಳ ಪೂಜೆ ಮಾಡ್ಬೇಕಂತ ಮಾಡಿದೀವಿ. ಈಗ ಅವ್ರು ಒಂದು ಮಾಡಿದ್ರೆ ಏನು ತಪ್ಪಿಲ್ಲ. ನಾವೀಗ ಮುಂದೆ ಸಪ್ತಿನ ಕರ್ಸಿ ಮಾಡಿದ್ರೆ ತಪ್ಪಿಲ್ಲ. 10 ಪೂಜೆಗಳಾಗಲಿ ಅವ್ರು ಕಟ್ಟಬೇಕಾದವ್ರಿಗೆ ವ್ಯವಸ್ಥೆ ಏನಂದ್ರೆ 18 ವರ್ಷ ನಾವು ಕಲ್ಲು ಮಣ್ಣು ಹೊತ್ತು ಅದನ್ನೆಲ್ಲ ಮಾಡಿ ವ್ಯವಸ್ಥೆ ಮಾಡಿದಾಗ ದಿಢೀರ್ ಅಂತ ಬಂದು ನಾವು ಸ್ವಯಂ ಘೋಷಿತ ಅನ್ನೋದು ಎಷ್ಟು ಸಮಂಜಸ? ಸ್ವಯಂ ಘೋಷಿತ ಏನ್ ಸ್ವಯಂ ಏನ್ ಈಗಿರೋ ಅಧ್ಯಕ್ಷರು ಹೇಳ ನಾ ಸ್ವಯಂ ಘೋಷಿತ ಅಧ್ಯಕ್ಷರು ಅಂತ ನಾವಾಗೆಲ್ಲ ಟಿವಿ ಗಿವಿ ಎಲ್ಲ ಪೇಪರ್ನಾಗ ಸ್ಟೇಟ್ಮೆಂಟ್ ಕೊಟ್ಟಾರ, ನೀವು ಹಿಂದಲ್ಲಿ ನೋಡ್ಬೋದು. ಪ್ರಜಾಪ್ರಭುತ್ವದಾಗ ಸ್ವಯಂ ಘೋಷಿತ ಬಹಳ ಕಷ್ಟದ ಕೆಲಸ. ಯಾವುದೇ ಬೈಲಾದೊಳಗೆ ಇಡೀ ಸ್ಟೇಟ್ ಬೈಲಾವ್ ನಮ್ದು ಮಹಾಸಭಾ ಅಂತಿದೆ. ಆ ಮಹಾಸಭಾ ನಿಬಂಧನೆ ನಾವೆಲ್ಲರೂ ಒಳಪಟ್ಟಿರ್ತೀವಿ. ನಮ್ಮ ಆರ್ಯ ಸಮಾಜ ಮಹಾಸಭಾದೊಳಗೆ ನೀವು ಬರ್ತೀರೋ ಅವ್ರು ಬರ್ತಾರ, ನಾವು ಬರ್ತೀವಿ, ಅವರು ಬರ್ತಾರೆ, ಯಾರು ಎಲ್ಲ ಬರ್ತಾರೆ. ಇಡೀ ಸಮಾಜ ಏನ್ ಮೆಂಬರ್ ಆಗೋದು ಇಡೀ ಸಮಾಜ ಇರ್ತದೆ. ಆರ್ಯವೈಶ್ಯ ಸಮಾಜ ಸಾಮಾನ್ಯ ಸದಸ್ಯರಿಗೆ ತೊಂದರೆ ಇಲ್ಲ ಇದರಿಂದ, ನಿಮ್ಮಿಂದ ಎರಡು ಗೊಂದಲ ಇರೋದ್ರಿಂದ. ಇಲ್ಲ ಗೊಂದಲ ನೋಡ್ರಿ ನಾಲ್ಕಾದ್ರಿ ಎಲ್ಲಿ ಅತಿ ಬುದ್ಧಿವಂತರು ಇರ್ತಾರೋ ಅಲ್ಲಿ ಗೊಂದಲ ಸಮಾಜ ಗೊಂದಲ ಇರ್ತದೆ. ಎಲ್ಲಿ ಅತಿ ಎಲ್ಲರೂ ಬಲಾಟಿರ್ತೀವಿ, ಎಲ್ಲರೂ ಫೈನಾನ್ಸಿಯಲ್ ಸೌಂಡ್ ಇದ್ದಾಗ ಇದೆಲ್ಲ ಆಗದ್ ಸಹಜ. ಶ್ರೀರಂಗ ಅವರೇ ಅಲ್ಲ ರೆಡ್ಡಿ ಹೇಳವ್ರೆ ಹೇಳಿದ್ರು, ಇವರು 18 ವರ್ಷದ ಅವಧಿ ಒಳಗ ಇವರು ಜಾಗ ತಗೊಂಡ ದೇವಸ್ಥಾನಕ್ಕೆ 3 ಎಕರೆ 7 ಗುಂಟೆ. ಇವತ್ತು ಅದರ ಮೌಲ್ಯ ಅಂದಾಜು ಒಂದು 25 ಕೋಟಿ ರೂಪಾಯಿ ಮೇಲೆ ಆಗ್ತದೆ ಇವತ್ತಿನ ಪರಿಸ್ಥಿತಿಗೆ, ಇವತ್ತಿನ ಬೆಲೆ, ಮಾರುಕಟ್ಟೆ ಬೆಲೆ. ಅವತ್ತು ಅವರು ಶ್ರಮ ಪಡೆದೇ ಇದ್ದರೆ, ಅವ್ರು ಮಾಡದೇ ಇದ್ದಿದ್ರೆ ಅವ್ರ ಕಮಿಟಿ ಅದು ಬಂತು, ಅವರು ಬಂತು. ಅದನ್ನು ಮಾಡದೇ ಇದ್ದಿದ್ರೆ ಇವತ್ತು ನಮ್ಗೆ ಸಮಾಜಕ್ಕೆ ದೇವಸ್ಥಾನದ ಆಸ್ತಿ ಇರಲಿಲ್ಲ. ಎರಡನೇ ಅಲ್ಲಿ ಕಾಂಪ್ಲೆಕ್ಸ್ ಕಟ್ಟಾರ, ಇವತ್ತು 1 ಲಕ್ಷ ರೂಪಾಯಿ ಮೇಲೆ ಆದಾಯ ಐತಿ. ಆಮೇಲೆ ದೇವಸ್ಥಾನದ ಎದುರಿಗೆ ಒಂದು ಕಾಂಪ್ಲೆಕ್ಸ್ ಕಟ್ಟಾರ, ಅದನ್ನು 1 ಲಕ್ಷ ರೂಪಾಯಿ ಮೇಲೆ ಆದಾಯ ಐತಿ. ಆಮೇಲೆ ವೆಂಕಟರಮಣ ದೇವಸ್ಥಾನದ ಹತ್ರ ಹಾಸ್ಟೆಲ್ ಬಿಲ್ಡಿಂಗ್ ಕಟ್ಟಾರ, ಅದನ್ನು ಆದಾಯ ಐತಿ. ಈ ಆದಾಯದ ಮೂಲಗಳು ಇವರ ಅವಧಿ ಒಳಗೆ ಮಾಡಿದ ಹೊರತಾಗಿ ಅದಕ್ಕಿಂತ ಮೊದಲು ಇರಲಿಲ್ಲ ನಮ್ಮ ಹತ್ರ ಇಷ್ಟು ಆಸ್ತಿ, ಇಷ್ಟು ನಮ್ಗೆ ಸಂಪನ್ಮೂಲ ಇರಲಿಲ್ಲ, ಇಷ್ಟು ರಿಟರ್ನ್ಸ್ ಇರಲಿಲ್ಲ. ಅದಾದಮೇಲೆ ನಾವು ಸ್ಟ್ರೈಕ್ ಕೂತ್ಕೊಂಡ್ರಿ, ಅದು ನಿಮ್ಗೆಲ್ಲರಿಗೂ ಗೊತ್ತೈತಿ. ಇವತ್ತು ಅವ್ರೇನು ಅಧಿಕಾರದಾಗ ಸ್ವಯಂ ಘೋಷಿತ ಅಂತಾರ. ಅವತ್ತು ನಿಂಗಾಜಾರ್ ಇದ್ದರು, ನಿಂಗಾಜಾರ್ ಒಬ್ಬರು, ಭಟ್ರೊಬ್ಬರು, ನಾನೊಬ್ಬನು. ಅದು ನಾ ಸ್ನಾನ ಮಾಡಿಲ್ಲ ಅಂದ್ರೆ ಈಗ ಬರಬಗ್ನೇನು ಅಂತ ಕರ್ಕೊಂಡು ಕೂತ್ಕೊಂಡ್ರು. ವಿಷದ ಬಾಟ್ಲಿ ಪಕ್ಕದ ಹೇಳ್ಕೊಂಡು, ಅಣ್ಣ ನಾ ವಿಷ ಕುಡಿತೀನಿ, ವಿಷ ಕುಡಿಲ್ಲ ನಾ ಅಧ್ಯಕ್ಷ ಆಗಲಿ ಅಂತ. ಆಗೋ ಅಧ್ಯಕ್ಷ ಅಂತ ಅಂದೆ. ದೊಡ್ಡ ಮಂದಿ ಅಂದರು, ದೇವಸ್ಥಾನದ ಬಗ್ಗೆ ಕಳಕಳಿ ಐತಿ, ಅತಿ ಹೆಚ್ಚಿನ ಕಳಕಳಿ ಐತಿ. ಆ ಒಂದು ಉದ್ದೇಶಕ್ಕೆ ನಾನೇನಂದೆ ಆಗುವಂತ ಅಧ್ಯಕ್ಷ ಆಗುವಂತ ಅರ್ಥ ನೀನು ಕಮಿಟಿ ಮಾಡು, ರಚನೆ ಮಾಡು, ಅಧಿಕಾರ ಕುತ್ಕ ಅಂತಲ್ಲ. ಒಂದು ವ್ಯವಸ್ಥೆ ಬದಲಾವಣೆಗೆ ಆಗಲಿ, ಜನರಲ್ ಬಾಡಿ ಕರೀಲಿ, ಸಾಮಾನ್ಯ ಸಭೆ ಕರೀಲಿ ಅಂತ. ಇವತ್ತು ಸಾಮಾನ್ಯ ಸಭೆ ಕರೆದಾರೆ 7 ದಿವಸದ ಮೊದಲು ಹೇಳ್ಬೇಕಾದ್ರೆ ಏನು 7 ದಿವಸದ ಮೊದಲು ಹೇಳೋದು? ಯಾವ ವಿಷಯಕ್ಕೆ ಹೇಳೋದು? ಏನು ಬೇಕಾರೆ ಐತಿ ನಿಮಗೆ? ಈಶ್ವರ ಶೆಟ್ಟರ್ ಗೊಂದಲಗಳನ್ನು ಸೃಷ್ಟಿ ಮಾಡಿರಿ.
ಯೋಜನೆ ಈಶ್ವರ ಶೆಟ್ಟರು ಗೊಂದಲ ಸೃಷ್ಟಿ ಮಾಡ್ಯಾರ. ಹೌದು, ಈ 35 ವರ್ಷದಿಂದ 3 ದಶಕಗಳಿಂದ ಅದೇ ಐತಿ. ಈಗ ನನಗೆ ನೀವು ಅವತ್ತು ಅಂದ್ರಲ್ರಿ ಗಿರೀಶ್ ಇವ್ರು ಸರ್, ನಾನು ನೀವೇನಿದ್ರಿ ಅಮೂಲ್ಯ ಜಾಗದಲ್ಲಿ ಇಡೀ ಸಮಾಜದ ರೊಕ್ಕ ಕೊಟ್ರು, ಇಡೀ ರಾಜ್ಯದ ರೊಕ್ಕ ತಗೊಂಡ್ರ ಏನಾಯ್ತು ಅವ್ರ ಗತಿ? ಇನ್ನೊಬ್ರಿಗೆ ಯಾರಿಗೂ ಮಾರಾಟ ಮಾಡಿದ್ರು ಅಂದ್ರೆ ಇವತ್ತೇನಾಗ್ತದೆ? ಅಲ್ಲ ಸರ್, ನೀವು ದ್ವಂದ್ವ ಹೇಳಿಕೆ ಯಾಕೆ ಕೊಡಕತ್ತೀರಿ ಇವತ್ತು? ದ್ವಂದ್ವ ಹೇಳಿಕೆ ಅಲ್ಲ, ಹಂಗೆ ಆಗತ್ತ. ದ್ವಂದ್ವ ಅಲ್ಲ. 25 ಕೋಟಿ ಆಸ್ತಿ ಮಾಡ್ಯಾರ, ಎಲ್ಲ ಮಾಡ್ಯಾರ ಅಂತ ಇವತ್ತು ಹೇಳ್ತೀರಿ. ಅವತ್ತು ವಿರುದ್ಧ ಹೇಳಿದ್ರಿ. ಆಸ್ತಿಗಳ ಬಗ್ಗೆ ನಾನು ಗೊಂದಲ ಮಾಡಿಲ್ಲ. ಇಲ್ಲ ಇಲ್ಲ ಇಲ್ಲ, ನೀವು ತಪ್ಪಿಕೊಂಡ್ರೆ ನಾನು ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ಸಮಾಜ ನೋಡುತ್ತೆ ನಿಮ್ಮನ್ನ. ಸರ್ ನೋಡ್ರಿ, ಅದನ್ನ ಹೇಳಕತ್ತೀನಿ ನಾನು ಅವ್ರಿಗೆ ಅದನ್ನ ಹೇಳಿಲ್ಲ. ಲಿಂಗಾಯತರ ಸತ್ಯ ಅಲ್ಲ ನೀವು ಕೇಳಿದ್ರೆ ಅವತ್ತೆಲ್ಲ ಬಂದಿರಿ. ಸಮಾಜದ ವಿರುದ್ಧ ನಾ ಹೇಳಿಲ್ಲ. ಸಮಾಜ ಅಂದ್ರೆ ಕುಟುಂಬ, ಸಮಾಜ ಅಂದ್ರೆ ಕುಟುಂಬ. ಅವ್ರು ಲೆಕ್ಕ ಕೊಟ್ಟಿಲ್ಲ ಅಂತ ಹೇಳಿದ್ದು ಹೌದು. ಇವತ್ತು ಅದನ್ನ ಹೇಳ್ತೀನಿ ನಾನು. ನನ್ನ ಮಾತುಗಳ ಬದಲಾವಣೆ ಮಾಡಕತ್ತಿಲ್ಲ, ಅಧಿಕಾರ ಹಸ್ತಾಂತರ ಮಾಡಿಲ್ಲ ಅಂತ ಇವತ್ತು ಹೇಳ್ತೀನಿ. ಆಮೇಲೆ ಜನರಲ್ ಬಾಡಿ ಕರೆದಿಲ್ಲ, ಇವತ್ತು ಹೇಳಿದ್ದೀನಿ ನಾನು. ನೆಕ್ಸ್ಟ್ ಅಧ್ಯಕ್ಷರೇ, ಮುಂದಿನ ನಿಲುವೇನು? ಪ್ರಕಾಶ್ ಮಾಳೆ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಇವತ್ತು ಆಧಾರ ಅವರು DSP ಅವರು ಇಬ್ರು ಕರೆದಿದ್ರು. ನಾವು ಹೋಗಿದ್ವಿ. ಇವರು ಟ್ರಸ್ಟ್ ಬಗ್ಗೆ ಹೇಳಿದ್ವಿ. ನಾವು ಅಲ್ಲೇ ಹೇಳಿದೆ, ಸಾಬ್ರದ್ರಿಗೆ ಹೇಳಿದೆ, ಟ್ರಸ್ಟ್ ಮಾಡಿದ್ರ ಬಗ್ಗೆ ಹಿಂಗೆ ಮಾಡ್ಯಾರ, ಹಿಂಗೆ ಐತೆ ಅಂತಂದು. ಅವಾಗ ಅವ್ರೇನಂತಂದ್ರು, ಒಂದು ಕೆಲಸ ಮಾಡ್ರಿ, ಮನೆಗೆ ಒಬ್ರಿಗೆ ಓಟ್ ಕೊಡ್ರಿ, ಅಧಿಕಾರ ಕೊಡ್ರಿ, ಎಲೆಕ್ಷನ್ ಮಾಡ್ರಿ, ನಾವೇ ನಿಮಗೆ ಸೆಕ್ಯೂರಿಟಿ ಕೊಡ್ತೀವಿ ಅಂತಂದು ಸರ್ಕಾರ ಸಾಬ್ರು ಹೇಳಿದ್ರು, DSP ಸಾಬ್ರು ಹೇಳಿದ್ರು. ಅವಾಗ ರಂಗನಾರಾಯಣ ಅಂದ್ರು, ನನಗೆ 1 ತಿಂಗಳ ಅನಾನುಕೂಲ ಐತಿ, ನಾನು ಈಗ ಎಲೆಕ್ಷನ್ ಮಾಡೋಕ್ಕಾಗಲ್ಲ, ಒಂದೂವರೆ ತಿಂಗಳಾದ್ಮೇಲೆ ಎಲೆಕ್ಷನ್ ಮಾಡ್ತೀನಿ ಅಂತಂದು ಇವ್ರು ಹೇಳಿದ್ರು. ಅಲ್ಲಿಗೆ ಅದು ತಟಸ್ಸಾದ್ದು. ಅವ್ರು ಬಂದು ಹಠಾತ್ ಕೂತ್ಕೊಂಡ್ರು. ಆಮೇಲೆ ಕಮಿಟಿ ನಿರ್ಧಾರ ಮಾಡಿದ್ರು, ಕಮಿಟಿ ಬರ್ರಿ ಅಂದ್ರೆ ಕಮಿಟಿ ಬರಂಗಿಲ್ಲ. ಯಾವ ವಿಷಯಕ್ಕೆ ನಾವು ಸಂಬಂಧಪಟ್ಟಂಗೆ ವಿರೋಧ ಮಾಡಿನೋ, ಅವ್ನ ಜೀಬಿ ಕರೆದಿಲ್ಲ ಅಂತಂದು ಲೆಕ್ಕ ಕೊಟ್ಟಿಲ್ಲ ಅಂತ ನಾವು ವಿರೋಧ ಮಾಡಿನೋ, ಅದನ್ನೇ ನೀವು ಮಾಡಿದ್ರೆ ನಾನು ನಿಮ್ಮ ಹತ್ರ ಬರೋಕ್ಕಾಗಲ್ಲ, ನನ್ನ ಆತ್ಮಸಾಕ್ಷಿ ವಿರುದ್ಧ ಅಂತ ಹೇಳಿದೆ. ಒಂದು ಕ್ವಶನ್ ಸರ್, ಇವರೆಲ್ಲ ಹೇಳಿದ್ರಲ್ಲ, ಅವರು ರಾಣಿ ಮೇಡಮ್ ಅವರು ತಮ್ಮ ಮನೆಗೆ ಕರೆಸಿದ್ರು. ನಮ್ಮನ್ನೆಲ್ಲ ಕರೆಸಿ ನಾವಿಲ್ಲಿ ನಿರಂತರ ಮೆಜಾರಿಟಿ ಜನನ ನೀವು ರಂಗಣ್ಣವ್ರಿಗೆ ನೀವು ಯಾರು ನಿಷ್ಠೆ ಇಲ್ಲ, ಹಿಂದೆ ಬೇರೆ ಮಾತಾಡ್ತೀರಿ, ಮುಂದೆ ಬೇರೆ ಮಾತಾಡ್ತೀರಿ ಅಂದ್ರೆ ಹೇಳಿದ್ರು. ಯಾವುದೇ ಸಂದರ್ಭದೊಳಗೆ ನಮ್ಮ ಭಿನ್ನಾಭಿಪ್ರಾಯಗಳು ಮಾತಾಡ್ಬೋದು, ಆದರೆ ಸಮಾಜ ವಿಷಯಕ್ಕೆ ಬಂದು ದೇವಸ್ಥಾನ ಕಟ್ಟೋ ವಿಷಯಕ್ಕೆ ಬಂದ್ರೆ ರಂಗಣ್ಣನ ನೇತೃತ್ವದಾಗ ನಾವೆಲ್ಲ ಇರ್ತೀವಿ ಅಂದ್ರೆ ಆ ತಾಯಿ ಭಗವದ್ಗೀತಾ ತೊಗೊಂಡು ಇದನ್ನು ನೀವು ಕೇಳಬೇಕು. ಭಗವದ್ಗೀತಾ ತೊಗೊಂಡು ಎಲ್ಲರ ಕೈಲಿ ಹಣೆ ಅದನ್ನೇ ಅವ್ರು ಏನು ಹೇಳಿತ್ತು ಅಂತಂದ್ರೆ, ಅವತ್ತು ಅವ್ರ ಮನೆಗೆ ಹೋಗಿದ್ವಿ, ನಗರಸ್ಥರು ಕೂಡ ಸ್ವಲ್ಪ ಕ್ಲಾಶ್ ಆಯ್ತು. ಮನೆಗೆ ಹೋಗಿ ತಪ್ಪೊಪ್ಪಿಗಳಮ್ಮಂತಾನೆ ಹೋಗಿದ್ವಿ. ಓದೊತ್ತಾಗಿಲ್ಲ, ರಂಗಣ್ಣ ಯಾರೂ ಡೈರೆಕ್ಟರ್ ಸಪೋರ್ಟ್ ಇಲ್ಲ, ನೀವು ಹಿಂದೆಲ್ಲ ಬೈತೀರ ಅಂತ ಬೈತೀವಿ ಅಂತಂದ್ರೆ ಅವ್ರು ಡಿಕ್ಟೇಟರ್ಶಿಪ್ ಮಾಡ್ತಾರೆ ಅಂತ ನಾವು ಬೈತೀವಿ. ಸಮಾಜಕ್ಕಂದ್ರೆ ಒಗ್ಗಟ್ಟಿದೆ, ರಂಗಣ್ಣ ನೇತೃತ್ವದಾನೇ ಆಗ್ಬೇಕಂತಾನೆ ಹೇಳಿ ನಾವು ಇವತ್ತಾಗ ಹೇಳ್ತೀವಿ. ಅವತ್ತ ಅಲ್ಲ, ರಂಗಣ್ಣ ನೇತೃತ್ವದ ಆಗ್ಬೇಕಂತ ಎಲ್ಲರೂ ಒಪ್ಪಿಗೆ ಹಾಕೈತಿರಿ ಏನಂತ ಕೇಳಿದ್ರೆ ನಮ್ಗೆ ನಾವೆಲ್ಲರೂ ಒಪ್ಪಿಗೆ ಅಂತೀವಿ. ಹಂಗಂದ್ರೆ ಒಂದು ಭಗವದ್ಗೀತೆ ತರ್ತೀನಿ, ಆಣೆ ಮಾಡ್ಬೇಕಂತ ಹೇಳಿ ಅವ್ರ ಮನೆಯಾಗ ಆಣೆ ಮಾಡಿಸ್ಕೊಂಡ್ರು ಎಲ್ಲರೂ. ನಮ್ಮ ಡೈರೆಕ್ಟರ್ ಕೂಡ ರಂಗಣ್ಣ ನೇತೃತ್ವದ ಆಗ್ಬೇಕು. ರಂಗಣ್ಣ ಒಂದು ಮಾತು, ಇಲ್ಲಿ ಕುಂತವ್ರೆ ಕೈ ಇಡಬಾರ್ದು, ಸಮಾಜ ಹಾಳು ಮಾಡಲ್ಲ. ನನ್ನ ಒಂದೇ ಒಂದು ಬೇಡಿಕೆ ಐತಿ. ಇವತ್ತು ಇವ್ರ ಜೊತೆ ಆದ್ರೆ ಹೇಳ್ತೀನಿ, ಸಾಮಾನ್ಯ ಸಭೆ ಕರೀತಿ, ಮನೆಗೆ ಒಬ್ಬರಿಗೆ ಮತದಾನ ಕೊಡ್ರಿ, ಅಧ್ಯಕ್ಷ ಯಾರು ನಿಲ್ತಾರೋ ಅವ್ರು ಬಹುಮತದಿಂದ ಯಾರು ಆರಿಸ್ಕೊಡ್ತಾರೋ ಅವರು ಅಧ್ಯಕ್ಷ ಆಗಿ ಎಲ್ಲ ಹಸ್ತಾಂತರ ಅವ್ರಿಗೆ ಕೊಡ್ರಿ. ಒಂದು ವಿಷಯ, 5 ವರ್ಷ ದುಡಿದು ಏನ್ರಿ ಹೆಂಗ ಮಗ ಕೈ ಬಂದ್ ಕೂಡ ಹೆಣ್ತಿ ಬಂದಂತ ಹೋಗ್ತಾನೋ ಹಂಗ ಮಾಡಂತ ವ್ಯವಸ್ಥೆ ನಾವು ಒಪ್ಪಂಗಿಲ್ಲ. 18 ವರ್ಷ ದುಡಿದೊಳಗ ನೀವು 5 ವರ್ಷಕ್ಕೆ 3 ವರ್ಷಕ್ಕೆ ನಿಮ್ದು ಏನಾಯ್ತು ಅಂತ ಕೇಳಿ ಮನೆ ಕಳ್ಸ್ಬೋದು. ಹೇಳಂತದ್ದನ್ನು ಬಗೆಹರ್ತೈತಿಲ್ರಿ, ಹೇಳ್ರಿ 100% ಬಗೆಹರ್ತದ. ನಾವೇನು ಗೊತ್ತಾ, ಇಲ್ಲ ಲಿಂಗಾಚಾರ್ಯ ನಮ್ದು ಏನೈತಿ ಗೊತ್ತಾ, ನಮ್ದು ಹಾರ್ಟಿಲಿ ಪ್ರಾಮಾಣಿಕವಾಗಿ ಆ ತಾಯಿಯನ್ನ ನಮ್ಮೂರಿಗೆ ಕರ್ಕೊಂಡ್ಬರ್ಬೇಕು ಅನ್ನೋದು ಒಂದೇ ದೃಷ್ಟಿಯಿಂದ ಇಷ್ಟು ದಿವಸ ದುಡಿದೇವಿ. ಮಲ್ಲಿಕಾರ್ಜುನ್ ನಾಗಪ್ಪ ಅವರಿಗೆ ಕೈಕಾಲು ಬಿದ್ದು ಅದನ್ನ ತಗೊಂಡಿವಿ. ಅವ್ರು ನಿಜವಾಗ್ಲೂ ಜೀವನದಾಗೆ ಕೊಡಂತ ವ್ಯಕ್ತಿ ಅಲ್ಲ, ನಿಮ್ಗೆಲ್ಲರಿಗೂ ಗೊತ್ತು. ಅಂತವ್ರದಲ್ಲಿ ನಾವು ಎಷ್ಟು ಸ್ಟ್ರಗಲ್ ಮಾಡಿವಿ, ಇಷ್ಟೆಲ್ಲ ಮಂದಿ ಅಡ್ಡಾಡಿವಿ, ಪ್ರತಿಯೊಬ್ಬರು ಅಡ್ಡಾಡಿವಿ, ಪ್ರತಿಯೊಂದು ದಿವಸ ಅಡ್ಡಾಡಿವಿ. ಇದಕ್ಕೆ ಪ್ರಕಾಶ್ ಹೋಯ್ತರು ಕಂಪ್ಲಿ, ಸುಳೆಕಲ್ ತಾತ್ನವರು, ಕರಡಿಗುಡದ ಅಜ್ಜನವರು, ಈ ಸುಮಂದಿನ ಮುಹೂರ್ತ ಅದು ಇದು ಕೇಳ್ಕೊಂತ ಹೇಳ್ಸಿ ಅವ್ರಿಗೆ. ಸುಳೆಕಲ್ ತಾತ್ನವ್ರು ಹೇಳಿ 3-4 ದಿವಸದಾಗ ನೀವು ಬರ್ರಿ ನಾ ಮಾಡಿಸ್ತೀನಿ ಅಂತ ಹೇಳಿ ಇಷ್ಟೆಲ್ಲ ಆಶೀರ್ವಾದ ತಗೊಂಡು ಮಾಡಿವಿ. ಇಷ್ಟು ಪ್ರಯತ್ನ. ಇನ್ನೊಂದ್ರಿ, ಅವರು ಮಲ್ಲಯ್ಯನವರು ನಮ್ಮ ಜಾತಿಯವರಲ್ಲ, ನಮ್ಗೆ ಯಾವುದೇ ರೀತಿಯಿಂದ ಅವ್ರಿಗೆ ನಮ್ಗೆ ಇದಿಲ್ಲ. ಆದರೂ ಅವ್ರು ನಮ್ಮ ಮನವೊಲಿಸಿ ಗುರುಗಳ ಕಡೆಯಿಂದ ಹೇಳಿಸಿ ಅವ್ರಂದ್ರೆ ಆಯ್ತಪ್ಪ ದೇವಸ್ಥಾನ ಅಲ್ಲ ಕೊಡ್ತೀನಿ ತಗೋ ಅಂತ ಕೊಟ್ರು ಅನ್ಬೋದು. ಯಾರೋ ಒಬ್ರು ಏನೋ ತಿಳಿದು ಮಾತಾಡ್ಬೋದು, ನಮ್ಗೇನು ಫ್ರೀ ಕೊಟ್ಟರೆ ಹೆಚ್ಚು ಕೊಟ್ಟರೆ ಕಡಿಮೆ ಕೊಟ್ಟರೆ ಅನ್ಬೋದು. ಅದಿಲ್ಲ, ಅದನ್ನ ಅಷ್ಟು ಪ್ರಯತ್ನ ಮಾಡಿವಿ, ಪ್ರಾಮಾಣಿಕ ಪ್ರಯತ್ನ ಮಾಡಿ. ಇವತ್ತಾದ್ರೂ ಕೂಡ ನಾವೇನಂತೀವಿ, ಆ ತಾಯಿ ಗುಡಿ ಕಟ್ತೀವಿ. ನಮ್ದು ಮರುದಿವಸನೇ ನೀವು ಬರ್ರಿ, ನೀವೆಲ್ಲ ಪತ್ರಕರ್ತರಿರ್ತೀರಿ, ನಿಮ್ಮ ಎದುರಿಗೇನೆ ಯಾರು ಹೇಳ್ತಾರೋ ಇದು ದೇವಸ್ಥಾನದ ರೊಕ್ಕ ₹1 ಇಲ್ಲ, 65,000 ರೂಪಾಯಿ ಕೊಟ್ಟು ನನ್ನ ಅಧ್ಯಕ್ಷನ್ ಮಾಡ್ಯಾರ. ಅಲ್ಲಿ ಯಾವುದೇ ತಿಂಗಳು ಯಾವುದು ಬರ್ತಿದ್ದಿಲ್ಲ. ಅಲ್ಲಿ ನವರಾತ್ರಿ ಬಂದ್ರೆ 9 ದಿವಸ ಡೈರೆಕ್ಟರ್ಸ್ ಎಲ್ಲರೂ ಏನೇನ್ ಮಾಡ್ತಿದ್ರು, 500 ರೂಪಾಯಿ ಹಾಕಿ ಕಾಳು ಕೊಡ್ಬೇಕಲ್ಲ. ಇದಾದ್ಮೇಲೆ ಅವ್ರು ಬಂದು ಸಾಯಂಕಾಲ ಕೈ ಮುಗಿದೋದ್ರೆ ಲಕ್ಷ್ಮೀದೇವಿಗೆ ಇದಕ್ಕೆ ಕಾಳು ಎಲ್ಲ ಡೈರೆಕ್ಟರ್ ರೊಕ್ಕದಿಂದ ಹಾಕ್ತಿದ್ವಿ. ಬರ್ತಾ ಏನೋ ಕೇಳ್ಕೊಂತ ಹೆಂಗ್ ಕ್ರೋಢೀಕರಣ ಮಾಡ್ಬೇಕು, ನಮ್ದೇ ಜಾಗ ಐತೆ ಸಮಾಜದ, ಅದು ಹೆಂಗ್ ಕಟ್ಟಬೇಕು, ಇದರಿಂದ ಇನ್ಕಮ್ ಹೆಂಗ್ ತಗೋಬೇಕು,
ಈ ಧನಲಕ್ಷ್ಮಿ ರಾಜ್ ಅವ್ರ ತಲೆ ಹುಳ ಬಿಟ್ಟು ಇದನ್ನ ಕಟ್ಸೋದು ವ್ಯವಸ್ಥೆ ಎಲ್ಲವೂ ಮಾಡಿದ್ವಿ. ಪ್ರತಿಯೊಂದಕ್ಕೂ ಕಲ್ಯಾಣ ಮಂಟಪ ರೆನೋವೇಷನ್ ನಮ್ಮ ಕೈ ಮಾಡಿವಿ. ಈಗ ಇಷ್ಟು ದಿವಸ ಅಂತಾರೆ ಕನಿಷ್ಠ 100 ವರ್ಷದ ಮೇಲೆ ಗುಡಿ ಅದು. ಇವತ್ತಿವರೆಗೂ ಒಂದು ದೇವಸ್ಥಾನ ಕಟ್ಟಕ್ಕೆ 30-40-60 ಒಂದು ಜಾಗ ತಗೊಂಡಿಲ್ಲ. ಯಾರು ಹಿರಿಯರು ಯಾರ್ಯಾರು ಹಿಂದೋ ಮುಂದೋ ಮಾತಾಡ್ತಾರೆ, ಅವ್ರ ಫ್ಯಾಮಿಲಿ ಇರ್ಬೋದು, ಅವ್ರು ಇರ್ಬೋದು, ಸಮಾಜಕ್ಕೆ ಅವ್ರ ಕೊಡುಗೆ ಏನಂಬುದು ಅವರೇ ಇದ ಮೇಲೆ ಕೈ ಇಟ್ಕೊಂಡು ಹೇಳ್ಬೋದು. ಈಗೆಲ್ಲ ನಾವು ಮಾಡಿದ ಮೇಲೆ ಬಂದು ಈಗ ನಾವು ಮಾಡ್ತೀವಿ ಅಂತ ಬರೋದು ಯೋಗ್ಯ ಅಲ್ಲ. ಆಯ್ತು, ನಿಮ್ಮ ಬರ್ರಿ, ನಾವೇನು ನಿಮ್ಮನ್ನ ಏನೋ ಒಂದು ಮಾಡಿ ನೀವೇನೋ ಮಾಡಿಬಿಡ್ತೀರಿ ನಮಗೇನಿಲ್ಲ. ನಿಮಗೆ ಏನದಲ್ಲ, ನಿಮಗೆ ಒಂದು ಉಪಾಧ್ಯಕ್ಷ ಪೋಸ್ಟ್ ಅನ್ನು ಕೊಡ್ತೀವಿ, ಏನನ್ನ ಬೇಕಾದ್ರೆ ನಾವು ಕ್ಯಾಶ್ ಟ್ರಸ್ಟಿಗೆ ನಾಟ್ ದೇವಸ್ಥಾನ ಸಮಾಜ ಎಲ್ಲರೀ ಟ್ರಸ್ಟ್ ಬರೋದೇ ಸಮಾಜಕ್ಕೆ ಬರ್ತಿರೋದು. ದೇವಸ್ಥಾನ ಅಂತಂದ್ರೆ ಅವತ್ತೇನು ವಿಷ ಕುಡಿತೀನಿ ಅಂತ ಅಧ್ಯಕ್ಷರಾದ್ರು. ಅದಾದ್ಮೇಲೆ ಕಮಿಟಿ ಮಾಡಬಾರ್ರಿ ಅಂತ 35 ವರ್ಷ ಈಶ್ವರ ಶೆಟ್ಟರ್ ಸಣ್ಣ ವ್ಯಕ್ತಿ ಅಲ್ಲ, ಉಪನ್ಯಾಸಕ್ಕೂ ವೃತ್ತಿ ಮಾಡಿದತ್ತ. ಆಮೇಲೆ ಯೋಜನಾ ಮಹಾಸಭೆಯಿಂದ ಬೆಳೆದು ಬಂದತ್ತ. ಯೋಜನಾ ಮಹಾಸಭೆ ರಾಜ್ಯಾಧ್ಯಕ್ಷ ಆಗಿದ್ದವರು. ಆಮೇಲೆ ಮಹಾಸಭೆಗೆ ಆರ್ಯವೈಶ್ಯ ಮಹಾಸಭೆಗೆ ನಿರ್ದೇಶಕರಾಗಿ ಆಯ್ಕೆ ಆಯ್ತವ್ರು. ಅವ್ರಿಗೆ ನಾ ಏನ್ ಹೇಳಿದೆ ಅಂತಂದ್ರೆ 30 ವರ್ಷ ಇದನ್ನೇ ಮಾಡಿರಿ, ಪ್ರಮಾಣ ಪೂರ್ವಕ ಇದನ್ನ ಮಾಡೋದಲ್ಲ ಜಗದೀಶ್ ನಾನು ನಿಭಾ ನಮ್ಮ ಜೊತೆಗೆ ಅಂತಂದು ಕರ್ಕೊಂಡು ಕುಂದಿರ್ಸಿದ್ರು ನಮಗೆ. ಇದು ಅವತ್ತು ಆಗಿದ್ದ ಘಟನೆ ಇದು. ಅಲ್ಲಿಗೆ 5ನೇ ತಾರೀಕು ಮಹಾಸಭೆ ಅವತ್ತು ನಮ್ಗೆ ನಾವು ಹೋಗ್ತೇನೆ. ನನಗೆ ಇವ್ರ ಮ್ಯಾಲಿಲ್ಲ, ನಮಗೆ ಇವ್ರು ಬೇಕಾಗಿಲ್ಲ, ನಮಗೆ ಅವ್ರು ಬೇಕಾಗಿಲ್ಲ. ನಮಗೆ ಸಮಾಜ ಬೇಕು, ಸಮಾಜ ಕುಟುಂಬ ಅವ್ರು ಕರ್ಕೊಂಡು ಹೋಗ್ತೇನೆ. ಸಮಾಜ ಕುಟುಂಬ ನನ್ಗೆ ದೇವಸ್ಥಾನ ಬೇಕು, ಆಸ್ತಿ ಬೇಕು. ನಿಮ್ಮನ್ನು ಕರೆದ್ರೆ ನೀವೆಲ್ಲ ಹೋಗ್ತೀರಾ? ನಿಮ್ಮನ್ನು ಕರೆದ್ರೆ ನೀವೆಲ್ಲ ಹೋಗ್ತೀರಾ? ಅವರೇ ಸ್ವಯಂ ಘೋಷಿತ ಅಧ್ಯಕ್ಷರು ಅಂತೇಳಿ ಇದನ್ನ ಸಹಿಸಂತದ್ದೇ ಕಷ್ಟ. ನೀವು ಎಲ್ಲವೂ ಕೇಳೋದು, ನೀವೇನಾದ್ರೂ ನೈತಿಕವಾಗಿ ಅದರೊಳಗೆ ಆಗಿದ್ರೆ ನೀವೇನ್ ಹೇಳ್ತಿದ್ದೆ ಅದಕ್ಕೆಲ್ಲವೂ ಒಪ್ಪುವುದಾಗಿತ್ತು. ನೀವೇ ಸ್ವಯಂ ಘೋಷಿತ ಅಂತ ನಿಮ್ಮ ಸ್ಟೇಟ್ಮೆಂಟ್ಗಳಿಗೆ ವಿಷದ ಬಾಟ್ಲಿ ಅಂತ ಇಲ್ಲಿ ಗಿರೀಶ್ ಪತ್ರಕರ್ತರ ಅವರು ಸಾಕ್ಷಿ ಅದಕ್ಕೆ ಆ ಘಟನೆಗೆ ಒಂದ್ ನಿಮಿಷ ಎಲ್ಲ ಕಡೆ ಹೋಗ್ತೀರಾ?